ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚಿರೋಟಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಇದನ್ನು ಮದುವೆ ಮನೆಗಳಿಗೆಲ್ಲ ಹೋದಾಗೆಲ್ಲ ಅವರು ಚಿರೋಟಿ ಬಾದಾಮಿ ಹಾಲು ಜೊತೆ ಕೊಡ್ತಾರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ನಾವು ತಿಂತೀವಲ್ವ. ಅದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ 2 ಕಪ್ಪು ಮೈದಾ ಹಿಟ್ಟು ಹಾಕ್ಕೋಬೇಕು. ನೋಡಿ, 1 ಕಪ್ ಹಾಕಾಯ್ತಲ್ಲ, ಇವಾಗ ಇನ್ನೊಂದು ಕಪ್ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಬೇಕು. ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಿಟ್ಟು ಅದಕ್ಕಾಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕೈಯಲ್ಲಿ ಮುಟ್ಟಿದಾಗ ನೋಡಿ ಈ ಥರ ಬೇಗ ಬಿಡ್ಕೋಬಾರ್ದು. ಈ ಥರ ಇದ್ದರೆ ಎಣ್ಣೆ ಸರಿ ಹೋಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಇವಾಗ ಅದಕ್ಕೆ ಹಾಲು ನೋಡಿಕೊಂಡು ಚಪಾತಿ ಹಿಟ್ಟು ಥರ ನಾವು ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೋಬೇಕೀಗ ಅದನ್ನು. ನೋಡಿ ಈ ಥರ. ಈಗ ಈ ಥರ ಕಲಸಾದ್ಮೇಲೆ ಅದನ್ನು ಬಾಲ್ಸ್ ಈಕ್ವಲ್ಲಾಗಿ ಬಾಲ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಈ ಸೈಜಲ್ಲೆಲ್ಲ ಬಾಲ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಹಾಕಿ ಸ್ಮೂತ್ ಪೇಸ್ಟ್ ಥರ ಮಾಡ್ಕೋಬೇಕೀಗ. ನೋಡಿ ಈ ಥರ ನಾನೆಲ್ಲ ಇವನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆ ಬಾಲ್ಸ್ನ ತೆಳ್ಳಕ್ಕೆ ನಾವು ಎಲ್ಲ ಲಟ್ಟಿಸ್ಬೇಕು. ಮೈದಾ ಹಿಟ್ಟು ಹಾಕ್ಬಿಟ್ಟು ನಾನು ಲಟ್ಟಿಸ್ತಾ ಇದ್ದೀನಿ. ನೋಡಿ, ತುಂಬ ತೆಳ್ಳಕ್ಕೆ ಅಂದರೆ ಈ ಥರ ಇರಬೇಕು. ಅದನ್ನು ಒಂದು ಪ್ಲೇಟ್ ಮೇಲೆ ತೊಗೊಂಡು ಎಲ್ಲ ಬಾಲ್ಸ್ನ ಇದೇ ಥರನ ಸ್ಪ್ರೆಡ್ ಲಟ್ಟಿಸ್ಕೊಂಡು ಪ್ಲೇಟ್ ಮೇಲೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಈಗ ಅದಕ್ಕೆ ಒಂದು ಲೇಯರ್ ತೊಗೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟನ್ನು ಎಲ್ಲ ಕಡೆಯೂ ನಾವು ಸ್ಪ್ರೆಡ್ ಆಗೋಂಗೆ ನೋಡ್ಕೋಬೇಕು. ನೋಡಿ, ನಾನು ಇವನ್ನ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಒಂದಾದಮೇಲೆ ಒಂದು ಮತ್ತೆ ಇನ್ನೊಂದು ಅದೇ ಥರನೇ ಹಾಕಿ ನೋಡಿ, ಅದು ಸ್ವಲ್ಪ ಎಲ್ಲ ಎಳ್ಕೊಂಡು ನೀಟಾಗಿ ಎಡ್ಜಸ್ ಎಲ್ಲ ಜಾಯಿನ್ ಆಗೋ ಥರ ನೋಡಿಕೊಂಡು ಹಾಕಬೇಕು. ಈಗ ಅದಕ್ಕೂ ಅಷ್ಟೇ ಪೇಸ್ಟ್ ಮಾಡಿಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋಂಗೆ ನೋಡ್ಕೋಬೇಕು. ನಾನು 2ನೇದು, ಇದು 3ನೇದು ಹಾಕ್ತಾಯಿದ್ದೀನಿ. ಇದಕ್ಕೂ ಹಂಗೇ ಪೇಸ್ಟ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನಾನು 4 ಮಾಡಿಕೊಂಡು 4 ಚಪಾತಿ ರೋಲ್ಸ್ನ ಹಾಕ್ಬಿಟ್ಟು ಎಲ್ಲ ಕಡೆಯೂ ಪೇಸ್ಟ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಅದನ್ನು ನೋಡಿ ಈ ಥರ ಸುತ್ತಾ ಇದ್ದೀನಿ ರೋಲ್ ಥರ ನಿಧಾನಕ್ಕೆ. ಅದು ಟೈಟಾಗಿ ಸುತ್ಕೋಬೇಕು, ಲೂಸ್ ಬಿಡಬಾರ್ದು ನಾವು. ನೋಡಿ ಈ ಥರ ಎಲ್ಲ ಮಾಡಿಕೊಂಡು ಒಂಚೂರು ಎಲ್ಲನೂ ಅದು ಅಂಟೋ ಥರ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಚಾಕು ತೊಗೊಂಡು ಅದನ್ನು 1.5 ಇಂಚಷ್ಟು ಅಳತೆ ಇಟ್ಕೊಂಡು ನಾನು ಎಲ್ಲನೂ ಪೀಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಇರುತ್ತಲ್ಲ, ಅದನ್ನು ನಾವು ಸೈಡ್ಗೆ ಇಟ್ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಲೇಯರಾಗಿ ಕಾಣಿಸ್ತಾ ಇದೆ ಈಗ ಅದು. ಇದನ್ನು ಇವಾಗ ನಾವು ಕೈಯಲ್ಲಿ ಅಥವಾ ಲಟ್ಟಣಿಗೆ ತಗೊಂಡು ಸ್ವಲ್ಪ ಪೂರಿ ಅದಕ್ಕೆ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಪೂರಿ ಎಷ್ಟು ದಪ್ಪ ಇದ್ದರೆ ಸಾಕು. ನೋಡಿ, ನಾನೆಲ್ಲ ಈ ಥರ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಮೇಲೆ ತೊಗೊಂಡಿದ್ದೀನಿ. ಈಗ ಕಡಾಯಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದಮೇಲೆ ಅದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು. ನೋಡಿ, ಅದು ಸ್ವಲ್ಪ ಆಯಿಲ್ ಅದ್ರ ಮೇಲೆ ಹಾಕ್ತಾ ಇರಬೇಕು. ನೋಡಿ, ಇದು 2 ಕಡೆನೂ ಗೋಲ್ಡನ್ ಬ್ರೌನ್ ಬರಬೇಕು, ಕ್ರಿಸ್ಪಿಯಾಗಿ ಆಗುತ್ತೆ ಅದು. ನೋಡಿ, ಎಣ್ಣೆ ಈ ಥರ ಮೇಲೆ ಹಾಕ್ತಾ ಇದ್ದರೆ ಅದು 2 ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ಒಳಗಡೆ ಎಲ್ಲ ಎಣ್ಣೆ ಹೋಗಿ ಅದು ಲೇಯರ್ ಬರುತ್ತೆ. ಇವಾಗ ನೋಡಿ, ನಂದು ಆಗಿದೆಯಲ್ಲ, ನಾನು ಇವಾಗ ಆಯಿಲಿಂದ ತೆಗಿತಾ ಇದ್ದೀನಿ. ನೋಡಿ, ಲೇಯರಾಗಿ ಕಾಣಿಸ್ತಾ ಇದೆ ನನಗೆ.
ಈಗ ಇದೇ ಥರ ಒಂದಾದಮೇಲೆ ಒಂದು ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ನಂದು ಚಿರೋಟಿ ರೆಡಿಯಾಗಿದೆ. ಇದನ್ನು ಬಾದಾಮಿ ಹಾಲು ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಕ್ರಿಸ್ಪಿಯಾಗಿ ಬಂದಿದೆ ನನಗೆ. ನೋಡಿ ಈ ಥರ ಅಂದಿದ ತಕ್ಷಣ ಎಲ್ಲ ಹಂಗೆ ಬಿಟ್ಕೊತಾ ಇದೆ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.